ಹಲೋ ಹಲೋ. ಅಬ್ಬಾ ಬಚಾವಾದೆ. ಅಪ್ಪ ಮತ್ತೆ ಕಟ್ಟಾಯ್ತು. ಹೌದಾ? ಏನಿದು? ಆ ಮೂರ್ತಿ ಕಾಲ್ ಮಾಡಿದ್ರೆ ಯಾರ್ಯಾರೋ ಫೋನ್ ಎತ್ಕೊಂಡು ನಾನು ಬಾಮೈದ ಬಾಬಾ ಅಂತ ಏನೇನೋ ಹೇಳ್ತಾರಲ್ಲ. ನೋಡೋಣ, ನಾನು ಅವನ ನೋಡೇ ಬಿಡ್ತೀನಿ. ಮೂರ್ತಿ 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 ನಾನ್ ಸೆನ್ಸ್. ತಗೊಳ್ಳಿ, ನಾನ್ ನೋಡ್ತೀನಿ. ಹಲೋ, ಹೇಳಿ. ಮೂರ್ತಿ ಫೋನ್ ಕೊಡ್ತೀರಾ? ನೀವ್ಯಾರು ಅಂತ ಹೇಳಿ. ಅದನ್ನೆಲ್ಲ ಕೇಳಕ್ ನೀನ್ ಯಾರಮ್ಮ? ನೀನೇನ್ ಮೂರ್ತಿ ಹೆಂಡ್ತಿನಾ? ಹೌದು, ಅವ್ರ ಹೆಂಡ್ತಿನೇ ಮಾತಾಡ್ತಿರೋದು. ಸರಿ, ಅವನಲ್ಲಿ ಅವರು ಕಾಫಿ ಕುಡಿತಾ ಇದಾರೆ. ಅದೇನು ಅಂತ ನನ್ನ ಹತ್ರನೇ ಹೇಳಿ, ನಾನು ಅವ್ರಿಗೆ ಹೇಳ್ತೀನಿ. ಅವನೇನ್ ಮಹಾರಾಜನೇನಮ್ಮ? ಆಗ್ಲಿಂದ ನೋಡ್ತಾ ಇದ್ದೀನಿ, ಎಲ್ರು ಸೇರಿ ಅವನಿಗೆ ಬಿಲ್ಡಪ್ ಕೊಡ್ತಾ ಇದ್ದೀರಾ. ಹೋಗಿ ದೊರೆಸ್ವಾಮಿ ಫೋನ್ ಮಾಡಿದಾರೆ ಅಂತ ಹೇಳು, ಅವನಿಗೆ ಕಾಫಿ ಬೇರೆ ಕೇಳು. ಏನ್ ಹೇಳ್ತಿದ್ದೀರಾ ನೀವು? ಆಡೋ ಮಾತನ್ನ ಸರಿಯಾಗಿ ಮಾತಾಡಿ. ನನ್ ಮುಂದೆನೆ ನನ್ ಗಂಡನ್ ಬಗ್ಗೆ ಅಷ್ಟೊಂದ್ ಕೇವಲವಾಗಿ ಮಾತಾಡ್ತಿದ್ದೀರಲ್ಲ. ಏನಾಗಿದೆ ನಿಮ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾರು? ಯಾರು ದೊರೆಸ್ವಾಮಿ ಅಂತೆ ನಿಮ್ ಬಗ್ಗೆನೇ ಏಕವಚನದಲ್ಲಿ ಮಾತಾಡ್ತಿದ್ದಾರೆ. ಯಜಮಾನ್ರೆ, ನಾನ್ ಮೂರ್ತಿ. ಓಹ್, ಬಂದ್ರ ವಿಜಯನಗರದ ಅರಸರು? ಮುಗಿತಾ ನಿಮ್ ಕೆಲ್ಸಗಳೆಲ್ಲ? ಯಾಕೆ ಯಜಮಾನ್ರೆ? ಅಲ್ಲಯ್ಯ, ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ಯಾರ್ಯಾರೋ ಫೋನ್ ಎತ್ತಿ ನನಗೆ ಮರ್ಯಾದೆ ಇಲ್ದಂಗ್ ಮಾತಾಡ್ತಿದಾರಲ್ಲಯ್ಯ. ಈಗ ನಿಮ್ ಜೊತೆ ಮಾತಾಡಿದ್ದು ನನ್ನ ಹೆಂಡತಿ. ನೀವ್ಯಾರು ಅಂತ ಗೊತ್ತಿಲ್ಲದೆ ಈ ತರ ಮಾತಾಡೋದ್ಲು. ಕೇಳ್ದಿ ವಂಶಿ? ಆಗ್ಲಿಂದ ಮಾತಾಡಿದ್ದು ಅವನ ಹೆಂಡತಿ ಅಂತೆ. ಹಾ ಸರಿ, ಸಾಹೇಬ್ರು ಇಷ್ಟು ದಿವಸ ನಮ್ಮನೇಲೇ ಇದ್ರಲ್ಲ, ಅವ್ರೇನ್ ಮಾಡ್ತಿದ್ರು? ಯಜಮಾನ್ರೆ, ನಾನು ಹೇಳೋದನ್ನ ಒಂದೆರಡೇ ನಿಮಿಷ ಕೇಳಿಸ್ಕೊಳ್ಳಿ. ನಮ್ಮ ವಂಶಿ ಗೆಜ್ಜೆಯಿಂದ ನನ್ನ ಕುಟುಂಬ ನನ್ಗೆ ಸಿಕ್ಬಿಡ್ತು. ಏನು ಹೇಳ್ತಿದ್ದಿ ಮೂರ್ತಿ ನೀನು? ನನ್ನ ಮಗಳು ಗೆಜ್ಜೆ ಅಲ್ಲ, ನನ್ನ ಮಗಳು ಕಾಲ್ ಗೆಜ್ಜೆಯಿಂದ ನಿನ್ ಕುಟುಂಬ ಸಿಕ್ತಾ? ಹೌದು ಯಜಮಾನ್ರೆ, ನಾವು ಹೋಟ್ಲಿಗೆ ಹೋಗಿದ್ವಲ್ಲ, ಆ ಹೋಟ್ಲು ನನ್ನ ಹೆಂಡತಿ ತಮ್ಮಂದೆ. ಅವರು ತುಂಬಾ ವರ್ಷದಿಂದ ನನ್ನನ್ನು ಹುಡುಕ್ತಾ ಇದ್ರಂತೆ. ನಾನು ಹೋದಾಗ ನನ್ನನ್ನು ಗುರ್ತು ಹಿಡಿದ್ರು. ನಮ್ಮ ವಂಶಿ ಗೆಜ್ಜೆ ಚಮತ್ಕಾರ ಮಾಡ್ಬಿಡ್ತು. ಸರಿ ಸರಿಯಪ್ಪ, ಸರಿ, ಓಕೆ, ಹುಷಾರ್ ಸ್ವಲ್ಪ. ಸರಿ ಯಜಮಾನ್ರೆ. ಹೊಸು, ನಾನಿಲ್ದೆ ನೀನೊಬ್ಳೆ ತುಂಬಾ ಕಷ್ಟಪಟ್ಬಿಟ್ಟೆ ಅನ್ಸುತ್ತಲ್ಲ? ನಾನೊಬ್ಳೇ ಅಲ್ಲ ರೀ, ನನ್ನ ಜೊತೆಲಿ ನಮ್ಮ ಇಡೀ ಕುಟುಂಬನೇ ಕಷ್ಟಪಟ್ಟಿದೆ. ನನ್ನನ್ನು ಕ್ಷಮಿಸ್ಬಿಡು ಬಸ್ಸು. ಇರ್ಲಿ ಬಿಡಿ. ನನಗಾದ್ರೆ ನನ್ನ ಕುಟುಂಬ ನನ್ನ ಜೊತೆಲಿತ್ತು. ಆದ್ರೆ ಪಾಪ ನೀವೊಬ್ರೇ ಅದೆಷ್ಟು ಕಷ್ಟಪಟ್ರೋ ಏನೋ. ನಾನೊಬ್ಬನೇ ಕಷ್ಟಪಟ್ಟಿದ್ದಂತೂ ನಿಜ. ಅದನ್ನ ಸಹಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದು ನಮ್ಮ ಯಜಮಾನ್ರ ಕುಟುಂಬ. ಅವ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅವ್ರ ಮಗಳು ವಂಶಿನೂ ಅಷ್ಟೇ. ನಿಮ್ಮ ಯಜಮಾನ್ರಿಗೆ ಒಬ್ಳೆ ಮಗಳಾ? ಹೌದು. ಯಾಕೆ ಕೇಳ್ತಾ ಇದೀಯಾ? ಅಲ್ಲ, ಮಗಳು ಆಸೆ ಪಟ್ಲು ಅಂದ ತಕ್ಷಣ ಇಷ್ಟು ದೂರ ಕಳಿಸಿ ಓದಿಸ್ತಿದಾರಲ್ಲ, ಅದಕ್ಕೆ ಕೇಳ್ದೆ. ಆಸೆ ಪಟ್ಟಿದ್ದು ಮಗಳಲ್ಲ, ಅವರಪ್ಪ. ಆಶ್ಚರ್ಯ ಆಗ್ತಿದೆ ರೀ. ವಯಸ್ಸಿಗೆ ಬಂದ್ ಮಗಳನ್ನ ಮದ್ವೆ ಮಾಡೋ ಈ ಕಾಲದಲ್ಲಿ ಓದಿಸ್ಬೇಕು ಅಂತ ಅಪ್ಪನೇ ಆಸೆ ಪಡ್ತಿದಾರಾ? ಈ ಮೂರ್ತಿಗೆ ಅವ್ರ ಮನೆಯವ್ರು ಸಿಕ್ಕಿರೋದಿದೆಯಲ್ಲ, ಅದ್ ನನಗೆ ತುಂಬಾ ಖುಷಿನೇ. ಆದ್ರೆ ಅವ್ನು ನಮ್ಮನ್ನು ಬಿಟ್ಟೋಗ್ತಿದ್ದಾನೆ ನೋಡೋ, ಅದು ಸ್ವಲ್ಪ ಬೇಜಾರು. ಯಾಕಪ್ಪ ಅಂದ್ರೆ ಇಷ್ಟು ವರ್ಷಗಳ ಕಾಲ ನಮ್ಮ ಹತ್ರ ಡ್ರೈವರ್ ಆಗಿದ್ದ ನೋಡೋ, ಅದಕ್ಕಿರ್ಬೇಕು. ಒಳ್ಳೇದೇನಾದ್ರೂ ನಡಿಬೇಕು ಅಂದ್ರೆ ಕೆಲವನ್ನ ಬಿಟ್ಕೊಡೋದಕ್ಕೆ ರೆಡಿಯಾಗಿರ್ಬೇಕು.
ಅದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಏನೋ ಇಂಡೈರೆಕ್ಟ್ ಆಗಿ ಹೇಳ್ತಿರಂಗಿದೆ. ಅಯ್ಯೋ, ಇಂಡೈರೆಕ್ಟ್ ಆಗಿ ಯಾಕೆ, ಡೈರೆಕ್ಟ್ ಆಗಿ ಹೇಳ್ತೀನಿ. ನನ್ಗೇನ್ ಭಯ? ಅಯ್ಯೋ ಅಯ್ಯೋ, ಅದೇನು ಹಂಗ್ಸಿಡುತ್ತೀಯ? ಏನೋ ಸಹಜವಾಗಿರೋದು ಹೇಳ್ದ್ನಪ್ಪ. ಏನೋ ಪಾಪ ಆ ಮೂರ್ತಿ ಒಳ್ಳೇದಾಗ್ತದಲ್ಲ ಅಂತ. ಮೂರ್ತಿಗೆ ಒಳ್ಳೇದಾಗ್ತಿರೋದು ನನ್ಗೂ ಖುಷಿನೇ, ಹಾ ಆದ್ರೆ ನಮಗೂ ಒಳ್ಳೇದಾಗ್ಬೇಕಲ್ವಾ? ಹಾ ದೇವ್ರ ಮಾತನ್ನ ಮೀರಿ ಮಗಳಿಗೆ ಮದ್ವೆ ಮಾಡ್ದೆ ಓದ್ಸಕ್ ಕಳಿಸ್ತಾ ಇದ್ದೀರಾ. ಏನ್ ಕೆಡ್ಕಾಗುತ್ತೋ ಏನೋ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಒಳ್ಳೆಯ ಕಾಲ ಬಂದಿದೆ, ಒಳ್ಳೆಯ ಕಾಲ ಬಂದಿದೆ. ಈ ಮನೆಗೆ ಒಳ್ಳೆಯದಾಗುವ ಸಮಯ ಬಂದಿದೆ ತಾಯಿ, ಒಳ್ಳೆಯದಾಗುವ ಸಮಯ ಬಂದಿದೆ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತೆ ತಾಯಿ, ಶುಭ ಕಾರ್ಯ ನಡೆಯುತ್ತೆ. ಈ ವರ್ಷವೇ ಈ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ ತಾಯಿ, ಮಂಗಳ ಕಾರ್ಯ ನಡೆದೇ ನಡೆಯುತ್ತೆ. ಈ ಮನೆಗೆ ಯೋಗ್ಯನಾದ ಅಳಿಯ ಬರುತ್ತಾನೆ ತಾಯಿ, ಯೋಗ್ಯನಾದ ಅಳಿಯ ಬರುತ್ತಾನೆ. ಶುಭವಾಗುತ್ತೈತೆ, ಶುಭವಾಗುತ್ತೈತೆ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ. ಈ ಮನೆಗೆ ಯೋಗ್ಯನಾದ ಅಳಿಯ ಬರುತ್ತಾನೆ ತಾಯಿ, ಯೋಗ್ಯನಾದ ಅಳಿಯ ಬರುತ್ತಾನೆ. ಈ ವರ್ಷನ ಇಬ್ರು ಮದುವೆನೂ ಒಟ್ಟಿಗೆ ಆಗುತ್ತೆ ಅನ್ನೋದಾದ್ರೆ ಆಗ್ಲಿ, ಶುಭ ಸೂಚನೆ. ನನ್ನ ಆಸೆನೂ ಅದೇ ರೀ. ಆದ್ರೆ ಇದಕ್ಕೆ ಕೋದಂಡ ಒಪ್ಕೋಬೇಕಲ್ಲ. ನಿನ್ನೆವರೆಗೂ ನಿಮ್ ನೆಪ ಹೇಳ್ತಿದ್ದ, ಈಗ ಅದೇನ್ ನೆಪ ಹೇಳ್ತಾನೋ ಏನ್ ಕತೆನೋ. ಹೊಸು, ಯಾವುದೇ ಕಾರಣಕ್ಕೂ ನೆಪ ಹೇಳೋದಕ್ ಬಿಡಬೇಡ. ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕು ಅದು ಆಗ್ಬಿಡ್ಬೇಕು. ನಾನು ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ಳೋದು. ಓ, ದೇವ್ರು ಅಂದ ತಕ್ಷಣ ನನಗೆ ಇವಾಗ ನೆನಪಾಯ್ತು. ಹೊಸು, ನಮ್ಮ ಯಜಮಾನ್ರ ಊರಲ್ಲಿ ಒಂದು ದೇವಸ್ಥಾನ ಇದೆ. ಅದು ಅವ್ರ ಮನೆ ದೇವ್ರು. ನೀವೆಲ್ಲ ಸಿಕ್ಕರೆ ನಿಮ್ಮನ್ನೆಲ್ಲ ಜೊತೆಗೆ ಕರ್ಕೊಂಡ್ಬರ್ತೀನಿ ಅಂತ ಹರಕೆ ಕಟ್ಕೊಂಡ್ಬಿಟ್ಟಿದ್ದೀನಿ. ನಿನಗೆ ಒಪ್ಪಿಗೆ ಆದ್ರೆ ಹೋಗೋಣ. ಹೇಗಿದ್ರು ನಮ್ಮ ಯಜಮಾನ್ರ ಮನೆಗಂತೂ ಹೋಗಿ ಬರಲೇಬೇಕು. ಖಂಡಿತ ಹೋಗೋಣ. ನಾನ್ ಮನೆಯವ್ರ ಹತ್ರ ಮಾತಾಡ್ತೀನಿ. ಸರಿ ರೀ, ನಾನ್ ಹೇಳಿಲ್ವಾ ದೇವ್ರ ನಿರ್ಣಯದ ಮುಂದೆ ನಮ್ದೇನು ನಡೆಯಲ್ಲ ಅಂತ? ಈಗ್ಲಾದ್ರೂ ನಿಮ್ಗೆ ಗೊತ್ತಾಯ್ತಾ ನಿಮ್ ಪ್ರೀತಿನೇ ನಮ್ ಮಗಳ ಭವಿಷ್ಯಕ್ಕೆ ಅಡ್ಡ ಬರ್ತಿರೋದು ಅಂತ?